ಹಾಕ್ಬೇಕು. ಏನ್ ಬಿಸಿಲು ಬೀಳ್ತೈತೆ ಏನಿಲ್ಲ ಇವತ್ತು. ಹುಚ್ಚಿಗೆ ಹಿಡಿತಾನಲ್ಲೇ ನಿಮ್ಮಪ್ಪ ನಂಗೆ ಒಬ್ಬಕ್ಕೆ ಮಾತಾಡ್ಕೊಂತ ನಿಂತಿಯಲ್ಲ. ಗೊತ್ತಿಲ್ಲ ನಿನಗ? ನಮ್ಮಪ್ಪ ಯಾವಾಗ ಈ ಹುಚ್ಚರ ಮನೆಗೆ ಮದುವೆ ಮಾಡಿ ಕೊಟ್ಟ ಅವಾಗ ಹುಚ್ಚಾಗೇನು ಹುಚ್ಚರ ಕೂಟ ಕೂಡಿ. ನೀನು ನಮ್ಗ ಹುಚ್ಚರ ಮನಿ ಅಂತೀಯ? ಮತ್ತ ನಮ್ಮಪ್ಪಗ ನೀ ಅಂತೀಯಲ್ಲ. ಹುಚ್ಚರ ಕೂಟಾಗ ಬೀಗ್ತನ ಮಾಡೋರು ನೀವೆಂತ ದೊಡ್ಡ ಹುಚ್ಚರದಿರಿ. ಇವಳ ಈಕಿ ಕೂಟಾಗ ಮಾತಾಡೋದಾಗೋದಿಲ್ಲ ನನಗ. ಏನಾರ ಮಾಡಿ ಏನ ಇಲ್ಲ ಉಣ್ಣಾಕ? ಏನ್ ಮಾಡ್ಲಿ ಉಣ್ಣಾಕ? ಉಪ್ಪಿಟ್ಟು ಮಾಡಿದ್ರ ಒಂದ್ ನಮನಿ. ಉಪ್ಪಿಟ್ಟು ಯಾರು ತಿಂತಾರ? ನಮಗ ಆಗೋದಿಲ್ಲ ತಿನ್ನಾಕ ಅಂತೀರಿ. ಅವಲಕ್ಕಿ ಮಾಡಿದ್ರ ಅದೇನ ಎಸಿ ಮಿಟ್ಟಿ ಆಕ್ಕೇತಿ ಅಂತೀರಿ. ಚುಮ್ಮರಿ ಮಾಡಿದ್ರ ಹೊಟ್ಟೆ ತುಂಬಂಗಿಲ್ಲ ಅಂತೀರಿ. ಚಪಾತಿ ಮಾಡಿದ್ರ ಜೀರ್ಣ ಆಗಂಗಿಲ್ಲ ಅಂತೀರಿ. ಒಂಡಬ್ರಿ ಬಿರಂಜನ ಮಾಡ್ಬೇಕಂದ್ರ ಒಳ್ಳೆ ಅದನ್ನ ಮುಂಜಾನೆ ಅನ್ನ ಯಾರು ಅಂತಾರ ನಿದ್ದೆ ಬರ್ತತಿ ಅಂತೀರಿ. ಮಾಡದರ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂತಾನಿ? ಅಲ್ಲ ಏನ್ ಮಾಡ್ಬೇಕಂತ ನನ್ನ ಕೇಳ್ತಿದಿ? ಇಡ್ಲಿ ಮಾಡ್ಬೋದು, ಪಡ್ಡು, ದ್ವಾಸಿ, ತಾಲಿಪಟ್ಟಿ, ಪುರಿ, ಅವನವನ ಮಿರ್ಚಿ ಗಿರ್ಮಿಟ್ ಮಾಡಿಬಿಟ್ರ ಸ್ವರ್ಗಕ್ಕ ಒಂದಗೇಣ. ಇಲ್ಲೋಡ, ದ್ವಾಸಿ ಮಾಡಿದ್ನಿ ಅಂದ್ರ ಹೊಟ್ಟೆ ತುಂಬಂಗಿಲ್ಲ. ದ್ವಾಸಿ ಅಂತ ಊಟ ಅಲ್ಲಂತ, ದಾಸರಂತ ಆಟ ಅಲ್ಲಂತ, ಸುಳ್ಳಲ್ಲದ. ಇಡ್ಲಿ ಮಾಡಿದ್ನಿ ಅಂದ್ರ ಚಟ್ನಿ ಸಾರು ಒಂದರಾಗ ಹಾಕೊಂಡ್ ತಿನ್ನಕ್ ಧಾಡನ. ಚಟ್ನಿ ಒಂದ್ ಬಟ್ಟಲ್ದಾಗ ಬ್ಯಾರೆವು, ಸಾಂಬಾರ್ ಒಂದ್ ಬಟ್ಟಲ್ದಾಗ ಬ್ಯಾರೆವು, ಮತ್ ಮ್ಯಾಲ ಒಂದ್ ಚಮಚೆವು. 3 ಬುಟ್ಟಿ ಬಂಡೆ ತುಂಬ್ತಾವ. ತಿಕ್ಕವ್ರ ಯಾರು? ಪಡ್ಡು ಮಾಡಿದ್ನಿ ಅಂದ್ರ ಇಡೀ ದಿನ ಮಬ್ಬ. ಪುರಿ ಮಾಡ್ಬೇಕಂದ್ರ ಎಣ್ಣೆ ರೇಟ್ ನೋಡಿಯ ಬಡ್ಯಾಗಳು ಎಟ್ಟೇರ್ಸ್ಯಾರ. ಯಾರು ಬ್ಯಾಡ ಬಿಡು ಹೋಗ್ಲಿ. ಸುಮ್ ತಾಲಿಪಟ್ಟಿಯರ ಮಾಡ್ಬೇಕಿಲ್ಲ, ಎಣ್ಣಿನೂ ಬಾಳ ಹೋಗುದಿಲ್ಲ. ಅಲ್ಲ ಮರೆಯ, ತಾಲಿಪಟ್ಟಿ ಮಾಡಿದ್ನಿ ಅಂದ್ರ ಅರ್ಧ ಲೀಟರ್ ಮೊಸರು ಬೇಕ. ತಿಂತೇವಿ ಹೇಳ್ತಾನ ನಿನಗ. ಏನ್ ಹೊಟ್ಟಿ ಸಂಜೆ ಮಟ ಪಿಟಿ ಪಿಟಿ ಅಂತತಿ, ಮತ್ತ ಕೂಳ್ ಹೋಗುದಿಲ್ಲ. ಕುಳ್ಳಗೊಂದು ಹುಳ್ಳನ್ಯವ ಅಂತ ಏನಾರ ಮಾಡಂದ್ರ ಒಂದ್ ಏನಾರ ಇಟ್ಟ ಬಿಟ್ಟಿರ್ತಾಳ. ಒಂದ್ ಡಬ್ರಿ ಉಪ್ಪಿಟ್ಟು ತಿರು ಬಿಡು ಅನ್ನ ಕುಣ್ಕೋಂತ ತಿರುತಾವಡ. ಹೋಗ್ಲಿ ಬಿಡ ಹಾಳಾಗಿ. ಒಂದ್ ಮಾಡಂದ್ರ ಒಂದ್ ಹೇಳ್ತಿದಿ, ಈಗ ಏನ್ ಮಾಡಿ ಉಣ್ಣಾಕ? ಏನ್ ಮಾಡ್ಲಿ? ಇವತ್ ಸಂತಿ ಇನ್ನ ಎಲ್ಲ ಖಾಲಿ ಆಗೈತಿ ಮನ್ಯಾಗ. ಏನು ಕೈಪಲ್ಯ ಇಲ್ಲ ಏನಿಲ್ಲ. ಅದಕ್ಕ ಬೇಡ ಬೇಡ ಅಂತ ಹೇಳಿ ಬಡ ಬಡ ಸುಡೋ ಜುಣಕ್ಕ ರೊಟ್ಟಿ ಮಾಡೇನ್ ನೋಡು. ಹಂಗ ಚುಮ್ಮರಿನೂ ಹಚ್ಚಿಟ್ಟೇನ್ ನೋಡು. ಒಂದೆರಡು ಖರ್ಚಿಕಾಯಿ ಅದಾವು, ಹಾಲು ಹಾಕೊಂಡ್ ತಿಂದ್ಬಿಡ, ಊಟನ ಮುಗಿತೈತಿ. ಆ ಹುಯಿ ಅಂತ ಹೇಳಿ ಡಬ್ಬಿ ತುಂಬಾ ಕರ್ಚಿಕಾಯಿ ಮಾಡಿಡ್ತಾಳ. ಯಾರು ತಿನ್ಬೇಕ ಅವನ್ನ? ಅದನ್ನ ಚಂದಗೆ ಮಿರ್ಚಿ ಬಜಿ ಮಾಡಿ ಕೊಡು ಅಂತಾನಿ. ಅದನ್ನ ಮಾಡಕ್ ಒಲ್ಲ. ಒಂದೆರಡು ಚಕ್ಲಿ ಕ್ವಾಡ್ ಬೆಳಿ ಇಂಥವ್ ಮಾಡೋದು ಗೊತ್ತಿಲ್ಲ. ಅದೊಂದು ಕರ್ಚಿಕಾಯಿ ಮಾಡಿ ಡಬ್ಬಿ ತುಂಬಿಡೋದು, ಅವು ಖಾಲಿಯಾಗಿಂದು ಉಂಡಿ ಮಾಡೋದು, ಡಬ್ಬಿ ತುಂಬಿಡೋದು, ತಿನ್ರಿ 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 ಅಂತೇಳಿ ಇದ್ದು ಬಿದ್ದರ್ದು ಜಲ್ಮಾ ತಿನ್ನೋದು ಮನ್ಯಾಗ. ಹಿಂಗ್ಯಾಕ ಒಬ್ಬನ ಹುಚ್ಚ ಮಾತಾಡ್ದಂಗ ಮಾತಾಡ್ಕೊಂತ ನಿಂತಿಯಲ್ಲ? ಇವಳು ಈಕಿನ ನೋಡು, ನನ್ನ ಮಾತು ನನಗ ಇಟ್ಲ ನೋಡು. ಭಾರಿ ದೊಡ್ಡ ಕಂಬದ ಮನಿ ಐತಿ ಬಿಡು. ದೊಡ್ಡ ಶ್ರೀಮಂತರ ಅದಾರ, ಏನ್ರ ರುಚಿ ರುಚಿ ಮಾಡಿರ್ತಾರ. ಕೇಳ್ತಂತಡಿ. ಅಕ್ಕ ತಾಯಿ ಏನ್ರ ಬಿಸಿ ಬಿಸಿ ಅದ ಟಿಫಿನ್ ಇದ್ರ ಕೊಡ್ರಿ. ತಿರುಪಿ ಎತ್ತವ ಬಿಸೆ ಬಿಸೆ ಟಿಫಿನ್ ಅಂತಿವಂಗ. ಮನ್ಯಾಗಿದ್ದ ಗಂಡುಗಳಿಗೆ ನೆಟ್ಟಗ್ ಬಿಸೆ ಬಿಸೆದು ಕೂಳು ಬೆಟ್ಟೆ ಆಗ್ವಲ್ದು. ಇವಂಗ ಬಿಸಿ ಬಿಸಿ ಟಿಫಿನ್ ಅಂತಿವಂಗ. ಅದು ನೋಡು ಭಿಕ್ಷಾ ಬೇಡುದು ಅಮ್ಮ ತಾಯಿ ಅಲ್ಲ, ಅಕ್ಕ ತಾಯಿ ಅಂತ. ಅಕ್ಕ ತಾಯಿ ಏನ್ರ ಇದ್ರ ಕೊಡ್ರಿ ಬಿಸಿದು, ಬಾಳ ಹೊಟ್ಟೆ ಸತಿ 4 ದಿನ ಆತ ಉಂಡೇ ಇಲ್ಲ. ಹೌದು, ಯಾವ್ರವ? ನಮಗ್ ಯಾವ ಊರು ಕೆರಿ ಐತ್ರಿ? ಎಲ್ಲಾ ಊರು ನಮ್ಮೂರ. ರೊಟ್ಟಿ ಕರ್ಚಿಕಾಯಿ ನಡೆಸ್ಕೊಂತೇನ್ಪ? ಏನ್ ಈ ಊರಾಗ ಬರೀ ರೊಟ್ಟಿನ ಮಾಡ್ತಾರ ಏನ್ ಹೆಣ್ಮಕ್ಳು? ಏನ್ ಜಿಡ್ ಅದಾರ ಇವ್ರು? ಏನ್ ಟಿಫಿನ್ ಸಿಗೋಲ್ದು. ಯಾವ ಮನಿಗ್ ಹೋದ್ರು ಮುಂಜಾಲಿಂದ 50 ಮನಿ ಅಡ್ಡಾಡಿದೆ. ಒಂದು ಉಪ್ಪಿಟ್ಟು ಮಾಡ್ಯಾರ, ಎಲ್ಲ ರೊಟ್ಟಿ ಮಾಡ್ಯಾರ. ಇನ್ನೊಮ್ಮೆ ಭಿಕ್ಷಾ ಬಿಡಾಕ ಈ ಊರಿಗೆ ಬರಬಾರ್ದು. ಏ ಬಾಯಿ, ನಿಮ್ಮ ಅಪ್ಪನ ಮಗ ಇರ್ಬೇಕಿವ. ಅವನಂಗ ಹುಚ್ಚ ಮಾತಾಡ್ದಂಗ ಒಬ್ಬನ ಮಾತಾಡ್ಕೊಂತ ನಿಂತಾನ. ಸರಿಯಾ ನಿನ್ನ ಮಾನಿಗೇಡಿ. ನಮ್ಮ ಅಪ್ಪನ ಮಗ ಯಾಕ ಅದಾನ? ನಿಮ್ಮ ಅವ್ವನ ಮಗ ಇರ್ಬೇಕು ನೋಡು. ಏ ಹುಡುಗ, ನೀಡಿಸ್ಕೊಂತೇನೆ ಇಲ್ಲ ನಿಂತೆಲ್ ನೋಡ್ಕೊಂತ? ಭಾರಿ ಅದಾರ ಬಿಡಿ ಇವ್ರು. ಹುಡುಗ ಅಂದ್ರ ನನಗ ಇಲ್ಲಿವರೆಗೆ ಯಾರು ನನ್ ಹುಡುಗ ಅಂತ ಕರೆದಿದ್ದೇ ಇಲ್ಲ. ಅದೇನ್ ಅಂದ್ರಿ ಅಕ್ಕಾರ? ನನಗ ರೊಟ್ಟಿ ತಿನ್ನಾಕ ಹಲ್ಲು ಗಟ್ಟಿಲ್ರಿ, ಹಲ್ಲೆಲ್ಲ ಬಿದ್ಬಿಟ್ಟವ. ದೌಡಿ ಹಲ್ಲು ಒಂದು ಉಳ್ದಿಲ್ಲ. ಇನ್ನ ಕರ್ಚಿಕಾಯಿ ತಿನ್ಬೇಕಂದ್ರ 400 ಐತ್ರಿ ಸುಗರ್. ಏನ್ ತಿಂತೀರಿ? ಅಯ್ಯ ಪಾಪ, ಇಟ್ಟು ಸಣ್ಣ ವಯಸ್ಸಿನ ಶುಗರ್ ಬಂದೈತೆ. ಮತ್ತ ಹಡ್ಸಿ ಮಗ 16 ಮನಿ ತಿಂತಾನ. ಯಾವ್ದು ಬೇಕದು ಸಿಕ್ಕಿದ್ದು ಶುಗರ್ ಬರ್ತತಿ, ಇನ್ನೊಂದು ಬರ್ತತಿ. ಏನ್ ಮಾಡುದ್ರಿ ಟ್ಯಾಂಕ್ಸನಿಗೆ ಸಣ್ಣ ವಯಸ್ಸಿನಾಗ ಶುಗರ್ ಬಂದ್ಬಿಟ್ಟತಿ. ಅಲ್ಲ ಹೆಂಡ್ತಿಯ ಮಕ್ಕಳ ಮರಿಯ ಮನಿಯ ಟೆನ್ಷನಿಗೆ ಶುಗರ್ ಬಂದತಂತ. ಹೌದು, ಇವ್ರು ನಿಮ್ ಯಜಮಾನ್ರನ್ರಿ? ಹೂನೇಪ್ಪ, ನನ್ನ ಗಂಡ ನೋಡಿವ್ರು. ತೋತೋ ಜೋಡಿ ಒಂದೀಟು ಚಲೋ ಇಲ್ಲ. ನೀವು ಅಕ್ಕರ ಜಯಪ್ರದ ಇದ್ದಂಗದಿರಿ ಬೆಳ್ಳಗ. ಇವ್ರೇನ್ರಿ ಅಜ್ಜಾರ ವಜ್ರ ಮುನಿ ಆಗ್ಯಾರ? ಜಯಪ್ರದ ಇದ್ದಂಗದೇನೆ ತಮ್ಮ. ಯಾರು ಇಲ್ಲಿ ಮಟ ನಾನು ಹೊಗಳಿದ್ದೇ ಇಲ್ಲ. ಇವಂಗ ಎತ್ತಾಗಿಂದ ಜಯಪ್ರದ ಕಂಡಂಗ್ ಕಂಡ್ಲ ಏನ? ರುಬ್ಬು ಗುಂಡಾಗ್ಯಾಳ. ನಿಮ್ ಮನಿಯರಿಗೆ ಜಗ್ಗ ವಯಸ್ಸಾಗ್ಯಾವ್ರಿ. ಪಾಪ ನಿಮ್ದು ಇನ್ನೂ ಸಣ್ಣ ವಯಸ್ಸು. ಇವ್ ಹಡ್ಸಿ ಮಗ ಭಿಕ್ಷಾ ಬೇಡಾಕ ಬಂದಾನು ಏನ್? ನನ್ನ ಬಾಳೆ ಬೆಂಡ್ ಲೆಪ್ಸಾಕ್ ಬಂದಾನ? ಏ, ನಾವು ನಿನ್ನ ಮಂಗ್ಯಾನ ಮಗನ
ಏನಲೇ ಆಗಲಿಂದ ನೋಡಾಕತ್ತೀನಿ ಹಚ್ಚಿ ಬಿಟ್ಟಿಯಲ್ಲ ಹಂಗ ಹಿಂಗ ಅದು ಇದು. ಸರಿ ಇಲ್ಲಿ ಅವ್ನ್ ಯಾಕೆ ಬೈತಿದಿ? ಪಾಪ ಇದ್ದಿದ್ದು ಹೇಳಕತ್ತೈತ ಹುಡುಗ. ಸರಿ ಇಲ್ಲಿ ಹಿಂದೆ ಅವಂಗ ಯಾಕೆ ಬೇಕತ್ತಿದ್ಯಾ ನೋಡ ಅವ್ನ್ ಮಾತಾಡೋದು. ಹಾ ನೀ ಏನ ಹರಿಯದ್ ಹುಡುಗಿಂತ ನಾ ಏನ ಮುಪ್ಪನ್ ಮುದುಕ್ ಅನ್ನೋದಂಗ ಹೇಳಕತ್ತ ನೀವ. ದನ ಬಾಯಾಗಿನವ ರೊಟ್ಟಿ ತಿನ್ನಕ್ ಹಲ್ಲಿಲ್ಲ ಹುಚ್ಚೊಳೆ ಮಗನ್ ತಂದ ತಲೆಯಾಗ ನೋಡಿದ್ರ 6 ಕೂದ್ಲ ಇಟ್ಕೊಂಡ್ ಮ್ಯಾಲೊಂದ್ ಅಂಗಿ ಹಾಕೊಂಡ್ ತಳಗ್ ನೋಡಿದ್ರ ಪ್ಯಾಂಟ್ ಇಲ್ಲ. ನನ್ನ ಬಾಳೆನ ಬೆಂಡ್ ಲೆಪ್ಸಾಕ್ ಬಂದ ನೀವು. ಅವ್ನು ಇವತ್ತು 2 ಇಟ್ಕರ್ಷ ಕಳಿಸ್ತೇನೆ ಇವ್ನ. ಯಾಕೆ ಕರ್ಸಿದಿ? ಯಾಕೆ ಕರ್ಸಿದಿ ಅಂದೆ? ಇದ್ದಿದ್ದು ಹೇಳಿದ್ರ ಎದ್ದು ಬಂದು ಎದಿಗ್ ಗೊತ್ರ ಅಂತ ತಣ್ಣಗ ಕುಂದ್ರಲೆ. ಅಕ್ಕಾರ ಏನ್ರಿಪ್ಪ ಎಂತ ಶಿಟ್ಟಕ್ಕದಾರ್ರಿ, ಹೆಂಗ್ ಜೀವನ ಮಾಡ್ತಿರ್ರಿ ಇಂತಾರ ಕೂಟ? ಯಪ್ಪ ಏನ್ ಮಾಡುದು ಎಲ್ಲ ನನ್ನ ಹಣೆ ಬರ. ಏನ್ ಮಾಡಕ್ ಆಗುದಿಲ್ಲ, ಮುಗದ ಹೋಗತ್ ಕತಿ. ಈಗ ಹೋಗ್ಲಿ ಬಿಡ, ನೀ ಏನ್ ತಿಂತಿ? ನಾನು ಬರೋ ಸಿಟ್ಟಿಗೆ ಈಕಿನ್ನ ಇಲ್ಲೇ ಕುತ್ತಿಗೆ ಹೆಚ್ಚಗಬೇಕನ್ನಂಗಾಗೈತಿ. ಒಂದ್ ದಿನ ಕಟ್ಕೊಂಡು ಗಂಡಗ ಕೇಳಿಲ್ಲ ಏನ್ ತಿಂತೀರಂತ ಹೇಳಿ ಅವಳ ಈಕಿನ ತಿರುಪಿ ಎತ್ತವಂಗ್ ಕೇಳ್ತಾಳ ನೋಡು. ಏನಾರ ಕೊಡ್ರಿಪ್ಪ ಅಕ್ಕಾರ, ಹೊಟ್ಟಿ ಭಾಳ ಹಸ್ತತಿ. ಅಲ್ಲ ಯಪ್ಪ ಪಾಪ ಸುಗರ್ ಅಂತಿದಿ, ಮತ್ತ ಅದ್ರ ಬೇರೆ 400 ಐತಂತ. ಮತ್ ಏನ್ ತಿಂತಿ ಹೇಳಿ ಮಾಡಿ ಕೊಡ್ತಾನಿ. ಏನ್ ತಿಂತೇನೆ ಅದನ್ನ ಮಾಡಿಕೊಡ್ತೀರಿ ಅಕ್ಕಾರ? ನೀವೇನ್ ಮನುಷ್ಯರಲ್ ಬಿಡ್ರಿ, ದೇವ್ರ ನೀವ. ದೇವ್ರಲ್ಲ, ಮನಿಗ್ ಮಾರಿ ಊರಿಗೆ ಉಪಕಾರಿ. ಅಕ್ಕಾರ 1 ಬೌಲ್ ಗೋಧಿ ಹಿಟ್ರಿ, 1 ಬೌಲ್ ಮೈದಾ ಹಿಟ್ರಿ, 2 ಟೇಬಲ್ ಸ್ಪೂನ್ ಚಿರುಟಿ ರವಾರಿ, ಉಷ್ಟು ಕೂಡೆ ಹಾಕಿ ಉಪ್ಪು ಹಾಕಿ ಒಂದಿಟ್ಟು ತುಪ್ಪ ಹಾಕಿ ಮಸ್ತಾಗಿ ಹಿಟ್ಟು ನಾದಿ ಬಿಸಿ ಬಿಸಿವು ಬುರು 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 ಉಬ್ಬಿಸಿ ಪುರಿ ಮಾಡಿ ಕೊಟ್ಬಿಡ್ರಿ ಅಕ್ಕಾರ. ಈಗ ಅದ್ರ ಕೂಟ ಆಲೂಗಡ್ಡಿ ಪಲ್ಯ ಮಾಡ್ಕೊಂತ ನಿಂತ್ರ ಭಾಳ ಹೊತ್ತಾಕತಿ. ನನಗೆ ನೋಡಿದ್ರ ಟೈಮ್ ಇಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ರಿ, ಮಸ್ತಾಗಿ ಉಳ್ಳಾಗಡ್ಡಿ ಪಲ್ಯ ಮಾಡಿ ಪುರಿ ಉಳ್ಳಾಗಡ್ಡಿ ಪಲ್ಯ ಕೊಟ್ಬಿಡ್ರಿ ಅಕ್ಕಾರ. ಪುಣ್ಯ ಬರ್ತತ್ ನೋಡಿ ನಿಮ್ಗೆ. ಹೆಚ್ಚಿನ ಮದನ್ ಬಿಡಿ ಇವ. ಪುರಿ ಮಾಡ್ಬೇಕಂತ ಏನಿಲ್ಲ ಅಂದ್ರೂ ಅರ್ಧ ಕೆಜಿ ಎಣ್ಣೆ ಹಾಕೈತೀಗ. ಈಗ ಇವತ್ತೇನಾರ ಪುರಿ ಮಾಡಿ ಕೊಡ್ಬೇಕೀಕಿ. ಇವತ್ತು ನನ್ನ ಕೈಯಾಗ ಉಳಗಾಲಿಲ್ಲಿಕ್ಕಿಗೆ. ಅಲ್ಲ ದೇವ್ರು ಯಾರ ತರ ರೂಪದಾಗ ಬಂದಿದ್ರ? ಅದ್ರ ಬೇರೆ ಇವತ್ತ ಗುರುವಾರ. ಗುರುನ ಯಾರ್ದಾರ ರೂಪದಾಗ ಬಂದು ನನ್ನ ಪರೀಕ್ಷೆ ಮಾಡಾಕತ್ತಿದ್ರ. ತಪ್ಪಾತು ನೋಡು, ದೇವ್ರ ಇರ್ಬೇಕಿವ. ಮನುಷ್ಯನ್ ರೂಪದಾಗ ನನ್ನ ಪರೀಕ್ಷೆ ಮಾಡಾಕ ಬಂದಾನ. ಇದ್ದಕ್ಕಿದ್ದಂಗ ಹೇಳಿದ ನಾ ಚಂದದೇನಂತನೂ ಹೇಳಿದ. ಕರೆಕ್ಟ್ ಅವ ಹೇಳಿದ್ದು. ಇಬ್ಬರದು ನಮ್ದು ಜೋಡಿ ಅಲ್ಲ ಅಂತ ಹೇಳಿದ, ಅದು ಕರೆಕ್ಟ್. ನನಕ್ಕಿಂತ ಎತ್ತಾಗ ದೊಡ್ಡವ ನನ್ನ ಗಂಡ ಅನ್ನೋದನ್ನು ಇದ್ದಕ್ಕಿದ್ದಂಗ ಹೇಳಿದ್ ನೋಡು. ನಾ ಏನು ಕೇಳೇ ಇಲ್ಲ. ಯವ್ವ ಹಿಂದಾಗಡೆ ನಾ ಏನು ತಿನ್ನಕ್ ಕೊಡ್ಲಿಕ್ರ ಮತ್ ಶಾಪ ಗೀಪ ಕೊಟ್ಕಿಟ್ಟಾನ. ತಡಿಪ ಇಲ್ಲೇ ಕುಂದ್ರ ಕಟ್ಟಿ ಮ್ಯಾಗ ಹೋಗಿ ಪುರಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡ್ ಬರ್ತಾನಿ. ನಾ ಬರ ಮಟ ಎಲ್ಲಿ ಹೋಗ್ಬೇಡ, ಇಲ್ಲೇ ಕುಂದ್ರ. ಇಲ್ರಿ ಅಕ್ಕಾರ, ಎಲ್ಲೇ ಹೋಗಂಗಿಲ್ಲ, ಇಲ್ಲೇ ಕಟ್ಟಿಗೆ ಕುಂದಿರ್ತೇನೆ ತಗೋರಿ. ತಡಿ ಒಂದ್ 15 ನಿಮಿಷ ಮಾಡ್ಕೊಂಡ್ ಬರ್ತಾನಿ. ಹರಿದ್ರ ಸುಳೆ ಮಗನ್ ತಂದು ಪುರಿ ಬೇಕಂತ. ಅದು 1 ಬೌಲ್ ಮೈದಾ, 1 ಬೌಲ್ ಚಪಾತಿ ಹಿಟ್ಟು, ಮತ್ತೇನ ರವಾ ಹಾಕಿ ತುಪ್ಪದಾಗ ಕಲಸ್ಬೇಕಂತೀವ್ ಇವನ್ನ. ಯಾಕ್ರಿ ಹಂಗ್ಯಾಕ್ ದುರ್ಗುಟ್ಕೊಂಡ್ ನೋಡಕತ್ತೀರಿ? ಹಂಗ ನೋಡ್ಬೇಡ್ರಿಪ್ಪ. ಮೊದ್ಲ ನಂದು ಮಕ ಬಾಳ ಲಕ್ಷಣ ಐತ್ರಿ. ನನಗ ದೃಷ್ಟಿ ಆದ್ವು ಅಂದ್ರ ಮತ್ತೆ ಬೆಳತನಕ ಮಕ್ಕೊಳಂಗಿಲ್ಲ ನಾನು. ಹಿಂದಾಗಡೆ ಬೆಳತನಕ ಕಾಲ್ ಹರಿತಾವ್ರಿ. ಮತ್ತ ಯಾರ ಕಾಲ್ ಹಿಚ್ಚಬೇಕು ಬಂದ ನೋಡ್ರಿ. ಇವನ್ನ ತಿರುಪಿ ಎತ್ತು ಸುಳೆ ಮಗ ಇವ. ಇವಂಗೇನ ದೃಷ್ಟಿ ಆಕೇತಂತ, ಮಕ ಲಕ್ಷಣ ಐತಂತ್ರಿ. ಇವನ ನೋಡ್ರಿ, ನೀವರ ಕರೆ ಹೇಳ್ರಿ. ಇವಂಗು ದೃಷ್ಟಿ ಆಕೇತೋ ಇನ್ನು ನನಗ್ ದೃಷ್ಟಿ ಆಕೇತೋ? ಏನ್ ಇವ ಚಂದ ಅದಾನೋ ನಾ ಚಂದ ಅದಾನೋ? ಇವತ್ತು ಕಾಯ್ತಿರ್ತೇನ್ರಿ. ಯಾರು ಚಂದದಾರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳೇ ಬಿಡ್ರಿ ನೀವು. ಏನಪ್ಪಾ ಮನ್ಮತ ರಾಜ, ನಿನಗೆ ದೃಷ್ಟಿಯಾಗಿ ಕಾಲ್ ಹರಿತಾವನಪ್ಪ? ಹ್ಞೂನ್ರಿಪ್ಪ. ಹಿಂಗಾಗಿ ನಾನು ಯಾರಿಗಿ ಭಾಳ ಮಕನ ತೋರ್ಸೋದಿಲ್ರಿ. ತಡಿ ಇನ್ಮೇಲೆ ಯಾರ ಮನಿಗೂ ಭಿಕ್ಷಾನ ಬೇಡಕ್ ಹೋಗಿರ್ಬಾರ್ದು. ನಿನ್ನ ಹಂಗ ಮಾಡೇ ಕಳಿಸ್ತೇನೆ ಇಲ್ಲಿಂದ. ತೆಲಕಿರ್ಕ ಗೌಡ ಏನ ಎಡವಟ್ಟು ಮಾಡಂಗ ಕಾಣಿಸ್ತತ್ ನನಗ. ನಿನ್ನ ಮಕ ನೋಡಿ ದೃಷ್ಟಿನೂ ಆಗಿರ್ಬಾರ್ದು, ನಿನ್ನ ಕಾಲ್ ಹರಿಯೋದಕ್ಕ ಕಾಲು ಇರಬಾರ್ದು. ಹಂಗ ಮಾಡ್ತೇನೆ ಬಾ ಮಗನ. ಇಲ್ಲಿ ಕಾಲ್ ಇದ್ರಲ್ಲ ಮಗನ, ನೀ ಮನಿಗ್ ಹೋಗಿ ಭಿಕ್ಷಾ ಬೇಡುದು, ಮಕ ತೋರ್ಸುದು. ಮಕ ನೋಡಿ ಪಾಪ ನಿನಗ್ ದೃಷ್ಟಿಯಾಗಿ ಕಾಲ್ ಹರಿಯೋದು. ಯಾಕ್ರಿ ಗೌಡ್ರ, ನಾ ಏನ್ ತಪ್ಪು ಮಾಡೀನಿ? ಬಿಡ್ರಿ ನನ್ನ ಕಾಲ ಬಿಡ್ರಿಪ್ಪ. ನಿಮ್ಮ ಮನ್ಯಾಗ ಪುರಿನೂ ಬೇಡ ಏನು ಬೇಡ, ಹೊಕ್ಕನ್ ನಾನು. ತಡಿಲಿ, ಈಗರ ಚಲೋ ಆಗೈತಿ. ತಡಿ ಬಿಟ್ಟ ಇನ್ನೂ ಐತಿ. ನಾದದು ಲಟ್ಸೋದು ಕರಿಯೋದು ತಿನ್ಸೋದು. ಸುಡ್ ಬುರು 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 ಉಬ್ಬಿತ್ ಪುರಿ. ಬಿಡ್ರಿ ಗೌಡ್ರ, ತಪ್ಪಾತ್ರಿಪ್ಪ. ಇನ್ನೊಮ್ಮೆ ನಿಮ್ ಮನಿ ಕಡೆ ತಲಿ ಹಾಕಂಗಿಲ್ರಿ. ನಮ್ ಮನಿ ಕಡೆ ಅಷ್ಟ ಅಲ್ಲಲಿ ಮಗನ. ನೀ ಊರಾಗ ಕಾಲಿಟ್ಟಿರ್ಬಾರ್ದು. ಇವತ್ತು ಹಂಗ ಮಾಡ್ತೇನೆ ನಿನ್ನ. ಇವ್ವ ಸತ್ ನೀವತ್ ನಾ ಬದುಕೋದ ಏನೇ ಚಾನ್ಸ್ ಇಲ್ಲ. ಗೌಡ್ರ ತಪ್ಪಾಗೈತ್ರಿ. ಇನ್ನೊಮ್ಮೆ ನಾ ಈ ಊರ್ ಕಡೆ ತಲಿ ಹಾಕಂಗಿಲ್ಲ. ಬಿಟ್ಟು ಬಿಡ್ರಿ ನನ್ನ. ಯಪ್ಪ, ಇನ್ ಯಾವ ಊರ್ಗ್ ಹೋದ್ರಿ ಈ ಹಳ್ಳಿ ಕಡೆ ತಲಿ ಹಾಕಬಾರ್ದು. ಯಪ್ಪ, ರೊಟ್ಟಿ ತಿಂದಿರ್ತಾರ ಮೊದ್ಲ ಗಟ್ಟಿ ಮಂದಿ. ನನ್ನ ತಂತಿ ಮಣಸ್ದಂಗ ಹೆಂಗ್ ಮಣಸ್ತಾನ ಗೌಡಿವ. ಗೌಡ್ರ ತಪ್ಪಾತ್ರಿ, ನಿಮ್ ಕಾಲ್ ಬೂತೀನಿ, ಬಿಟ್ಟು ಬಿಡ್ರಿ ನನ್ನ. ಇದ ಮಾತ ಹುದುಲ ಏನ? ಸರಾಳ ಇಲ್ಲಿಂದ ಜಗ ಖಾಲಿ ಮಾಡ್ಬೇಕ. ಎಲ್ಲರ ಕಂಡಿ ಮತ್ತ ನೋಡ್ ನಿನ್ನ. ಯಪ್ಪ ಇಲ್ರಿಪ್ಪ, ಈ ಊರ್ ಯಾಕ್ರಿ, ಈ ರಾಜ್ಯನ ಬಿಟ್ಟು ಹೋಗ್ಬಿಡ್ತೇನ್ರಿ ನಾನು. ಆತ ಇವತ್ತೊಂದಿನ ಬಿಡ್ತೇನಿ. ಏನ
ಎಲ್ಲರ ಕಂಡಿ ಅವತ್ತ ಮುಗಿತಂತ ತಿಳ್ಕೊ. ಹಂಗ ಬಿಟ್ರಿ ಹೆಂಗ್ರಿ ಎಬಸ್ರಿ ನನ್ನ. ಯಪ್ಪ ಬೀಸ ಜೊಣ್ಣೆಯಿಂದ ತಪ್ಪಿಸ್ಕೊಂಡ್ರ 6 ವರ್ಷ ಆಯ್ಸಂತ. ಇನ್ನೊಮ್ಮೆ ಈ ಊರ್ ಕಡೆನ ತಲೆ ಹಾಕ್ಬಾರ್ದು. ಇವನ್ನ ಮಿರ್ಚಿ ಮಾಡಿ ಕೊಡೋ ಅಂದ 3 ತಿಂಗಳಾದ್ರೂ ಮಾಡಿಕೊಡೋವಲ್ಲ ನನ್ನ ಹೆಂಡತಿ. ಹಾ ನೀವು ಬಂದ ನೀವು ಪುರಿ ಮಾಡಿಸ್ಕೊಂಡು ತಿನ್ನಾಕ ಮಾಡ್ತೇನೆ. ಇನ್ನೊಮ್ಮೆ ಬಾ ಇಲ್ಲಿ ಒಂದ ನೋಡಿವ ಗೌಡ ಭಿಕ್ಷುಕನಂತ್ರು ಓಡ್ಸಿದ ಹೆಂಡತಿಗೇನು ಉತ್ತರ ಹೇಳ್ತಾನಂತ ಕಾಯಕತ್ತೀರ. ನೋಡ್ರಿ ಹೆಂಗ ಪುಸಲಾಯಿಸ್ತೇನಕ್ಕಿನ. ರೀ ಆ ತಮ್ಮ ಎಲ್ಲಿ ಹೋದ? ಆ ತಮ್ಮ ನಿಮ್ಮ ಅವನ ಹೊಟ್ಟೆಗೆ ಹೊಕ್ಕೊಂಡ ಹೊಳ್ಳಿ ಹೋಗಿ. ಏನಂದ್ರಿ? ಬಾಯಿ ನಾ ಏನ್ ಹೇಳಿ ಆಗಿತ್ತು ಪವಾಡ. ಅವ ನಿಮ್ ತಮ್ಮ ಅಲ್ಲಲ್ಲಿ ಸಾಕ್ಷಾತ್ ದೇವ್ರವ. ಏನಂದ್ರಿ? ದೇವ್ರ? ಹ್ಞೂನ್ಲೇ ಬಾಯಿ, ನೀವ್ ಒಳಗ ಪುರಿ ಮಾಡಕ್ ಹೋದಿ. ನಾನು ಅವನ್ನ ದಿಟ್ಟಿಶ್ ನೋಡ್ಕೋಂತ ನಿಂತ್ಯ. ಅವನ ಮಕ್ಕದ ಮೇಲೆ ಏನ ದಿವ್ಯ ತೇಜಸ್ ಅಂತ ತಿಳ್ಕೊಂಡಿ ನೀನ. ಹೌದಾ? ಏನಂದ್ರಿ? ಏನಿಲ್ಪ ಭಕ್ತನ ಪಾಪ ನಿನಗ ಮಿರ್ಚಿ ತಿನ್ನಂಗಾಗಿತ್ತು, ಪುರಿ ತಿನ್ನಂಗಾಗಿತ್ತು, ಪಡ್ಡ ತಿನ್ನಂಗಾಗಿತ್ತು, ಇಡ್ಲಿ ತಿನ್ನಂಗಾಗಿತ್ತು. ಆದ್ರೆ ನಿನ್ ಹೆಂಡತಿ ನಿನಗ್ ಮಾಡಿ ಕೊಡಾಕತ್ತಿದ್ದಿಲ್ಲ. ಅದಕ್ಕ ನಾನು ಪ್ರತ್ಯಕ್ಷ ಆಗಿ ಪುರಿ ಮಾಡಾಕ್ ಹೇಳಿದೆ ನಿನ್ ಹೆಂಡತಿಗೆ. ನಿನ್ ಹೆಂಡತಿಯರ ಭಾರಿ ಮಹಾ ಪ್ರತಿವ್ರತಿಪ. ನಾ ಒಂದ ಮಾತ್ ಕೇಳಿದ ಕೂಡ್ಲೆ ಹ್ಞೂ ಒಂದ್ ಮಾಡಾಕ ಹೋಗ್ಬಿಟ್ಲ. ಆಕಿ ಅನ್ನಪೂರ್ಣೇಶ್ವರಿಪ. ಅದಕ್ಕ ನಿನ್ ಹೆಂಡತಿಗೆ ಹೇಳ, ಇನ್ನು ಮೇಲೆ ಪ್ರತಿ ಗುರುವಾರನು ನನಗ ಪುರಿ ಆಲೂಗಡ್ಡಿ ಪಲ್ಯ ಎಡಿ ಹಿಡಿಯನ್ನ. ಇಲ್ಲೇ ಬಾಯಿ ಒಂದೆರಡು ಬಜ್ಜಿನೂ ಮಾಡಿ ಎಡಿ ಹಿಡಿಯನ್ನ ಮರಿಬೇಡನ್ನ. ನೋಡ್ಬೇಕಾರ ನಾ ಹೆಂಗ್ ಒಲಿತೇನಕ್ಕೀಗ ಅಂತ ಹೇಳಿ ಒಮ್ಮಿಕ್ಲೆ ಮಾಯ ಆಗ್ಬಿಟ್ರ ಅವ್ರು. ಹೌದನ್ರಿ? ಇಷ್ಟೆಲ್ಲಾ ಮಾತಾಡಿರಲ್ರಿ, ನೀವ ಧನ್ಯ ಬಿಡ್ರಿ ದೇವ್ರ ಕೊಟ್ಟಾಗ. ಯವ್ವ ಇನ್ ಮೇಲೆ ನಿಮಗೆ ಏನ್ ಬೇಕೆಲ್ಲ ಮಾಡಿ ಕೊಡ್ತೇನ್ರಿಪ್ಪ. ತಪ್ಪಾತ್ ನಂದು. ಏನ್ರಿ ನೀವೆಂತ ಪುಣ್ಯವಂತರ್ರಿ. ನಾನು ಒಂದ ಸ್ವಲ್ಪ ಮಾತಾಡಿದೆ, ನೀವು ಇಷ್ಟೊತ್ತನ ಮಾತಾಡಿರಿ. ನೀವ ನನ್ನ ಪರಮಾತ್ಮ ಬಿಡ್ರಿ. ಬರ್ರಿ ಹಂಗಾರ ಪುರಿ ಮಾಡೇನಿ, ದೇವ್ರಿಗೆ ಎಡಿ ಹಿಡಿದು ಹಾಕೊಡ್ತೇನೆ. ಬರ್ರಿ ತಿನ್ಬರ್ರಿ. ತಗೋ ನಡಿ ಬಾಯಿ, ಆರ್ತಾವು ತಿನ್ನನ. ತಡ್ರೆ ನಮ್ ವ್ಯೂವರ್ಸಿಗೆ ಹಾಯ್ ಹೇಳ್ಬರ್ತಾನೆ. ನೇಹಾ ಅವರ ತಂದೆ ಕುಮಾರ್ ಅನ್ನೋರ್ಗೆ ಹಾಯ್. ನಂದಿತಾ ಅವರ ಮಗಳಾದ ಭೂಮಿಕಾಗೂ ಕೂಡ ಹಾಯ್. ಹಂಗ ಶ್ವೇತಾ ಅವರ ಅಕ್ಕನ ಮಕ್ಕಳಾದ ಖುಷಿ ಹಾಗೂ ಚಿನ್ನುಗೂ ಕೂಡ ಹಾಯ್. ನೋಡಿದ್ರಲ್ಲ ಸ್ನೇಹಿತರ, ನಮ್ಮ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ನಮ್ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಯಾರು ಹೊಸದಾಗಿ ನಮ್ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ ಸಪೋರ್ಟ್ ನಮ್ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ.